ಸಿನಿಮಾ ಹೇಗಿದೆ ಅಂದರೆ ತಲೆ ಕೆಡಿಸ್ತಾ ಇದೆ. ನಾವು ಇನ್ನೂ ಫೋಕಸ್ ಆಗಿಲ್ಲ. ಫೋಕಸ್ ಆಗಬೇಕಂದ್ರೆ ಇನ್ನೂ 3 ಸತಿ ನೋಡಬೇಕು ಆ ಸಿನಿಮಾನ. 3-4 ಸತಿ ನೋಡಿದ್ರು ಸಾಲಲ್ಲ. ಏನು ಮಾಡಬೇಕಂತ ಗೊತ್ತಾಯ್ತಲ್ಲ. ಒಂದೊಂದು ಸೀನು ಯಾವ್ಯಾವ ಥರ ನಡೀತದೆ ಅಂತ ಏನೇನು ಆಗ್ತಾಯಿದೆ ಅಂತ ಗೊತ್ತಾಗ್ತಾ ಇಲ್ಲ. ಹುಚ್ಚೆತ್ತಾಗ್ಬಿಟ್ಟೈತೆ. ಮತ್ತೆ ನೋಡಬೇಕು ಅನ್ಸ್ತಾ ಇದೆ. ಯಾಕೆ ಈ ಸೀನು ಕನೆಕ್ಟ್ ಆಗ್ತಾ ಇಲ್ಲ, ಇದಕ್ಕೂ ಯಾವ್ದು ಕನೆಕ್ಟ್ ಆಗ್ತಾ ಇಲ್ಲ ಅಂತ ತಲೆ ಕೆಟ್ಟೋಗಿದೆ ಸಿನಿಮಾ. ಇನ್ನು ಫೋಕಸ್ ಆಗಿಲ್ಲ ಆಗಬೇಕು. ಜೈ ಉಪ್ಪಿ, ಜೈ ಉಪ್ಪಿ. ಸರ್ ಇನ್ನೂ 3-4 ಸತಿ ನೋಡಿದ್ರೇನೆ ನಮ್ಗೆ ಅರ್ಥ ಆಗೋದು. ಉಪ್ಪಿ ಬಾಸ್ ಫ್ಯಾನ್ಸ್ಗೆ ಎಲ್ಲರಿಗೂ 3-4 ಸತಿ ನೋಡಿದ್ರೇನೆ ಅರ್ಥ ಆಗೋದು. ಅದುವರೆಗೂ ಯಾರಿಗೂ ಅರ್ಥ ಆಗಲ್ಲ. ಜೈ ಉಪ್ಪಿ ಬಾಸ್ಗೆ, ಜೈ ಉಪ್ಪಿ ಬಾಸ್ಗೆ, ಜೈ ಉಪ್ಪಿ ಬಾಸ್ಗೆ. ಮೂವಿ ಚೆನ್ನಾಗಿದೆ. BGM ಎಲ್ಲ ಸೂಪರ್ ಆಗಿದೆ. ಸ್ಕ್ರೀನ್ ಪ್ಲೇ ಎಲ್ಲ ಸೂಪರ್ ಮಾಡಿದ್ದಾರೆ. ಏನಂದರೆ ಸ್ಟೋರಿ ಮಾತ್ರ ರಿಯಾಲಿಟಿ ಹೇಗಿದೆ, ಈಗ ಹೇಗೆ ನಡೀತಿದೆ ಪ್ರಪಂಚ, ಈ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಏನು ನಡೀತಿದೆಯೋ ಹೆಂಗೆ ತೋರಿಸಿದಾರೋ ರಿಯಾಲಿಟಿ ಪಕ್ಕ ತೋರಿಸಿದ್ದಾರೆ. ಆ ಥರ ನಿಜವಲ್ಲೇ ತೋರಿಸಿದಾರಣ್ಣ. ಆ ಥರ ರಿಯಾಲಿಟಿ ನಮ್ಮ ಇವಾಗ ಏನು ನಡೀತಿದೆ ಅದನ್ನು ಪಕ್ಕ ತೋರಿಸಿದ್ದಾರೆ. ಬಂದು ನೋಡಿಕೊಂಡು ನಮ್ಮ ಜನ ಅರ್ಥ ಮಾಡಿಕೊಂಡು ಮುಂದಕ್ಕೆ ಯಾರನ್ನ ಆಯ್ಕೆ ಮಾಡಬೇಕು, ಮುಂದಕ್ಕೆ ಹೆಂಗೆ ನಾವು ಬದುಕಬೇಕು ಅನ್ನೋದನ್ನು ತಿಳ್ಕೊಂಡು ಬದುಕೋದೆ ಈ ಸ್ಟೋರಿ ಅಣ್ಣ. ಚೆನ್ನಾಗಿ ತೋರಿಸವ್ರೆ. ಆರಾಮಾಗಿ ನೋಡ್ಕೊಬೋದು. ಜಾತಿ ಧರ್ಮ ಅನ್ನ ಕಿತ್ತಾಡ್ಕೊಂಡು ಸಾಯೋ ಬದಲು ನೆಮ್ಮದಿಯಿಂದ ಬದುಕ್ರಿ ಅಂತ ನಿಜ ತೋರಿಸವ್ರೆ. ನಾವು ಉಪೇಂದ್ರ ಅಭಿಮಾನಿ. ಫಿಲಮಿಂದ ಉಪೇಂದ್ರ ಅವ್ರನ್ನ ಫಿಲಮ್ ನೋಡ್ತಾ ಇದ್ದೀರಿ. ಏನಂದರೆ ಈ ಫಿಲಮ್ ಸೂಪರಾಗಿದೆ. ಒಂದೊಂದು ಸೀನ್ಗೂ ಒಂದೊಂದು ಅರ್ಥ ಇದೆ. ಒಂದೊಂದು ಸೀನ್ಗೆ ಒಂದೊಂದು ಅರ್ಥ ಇದೆ. ಕಲ್ಕಿ ಬರ್ತಾನೆ ಅಂತ ಜನ ನಂಬಿಸ್ತಾರೆ. ಯಾವ ಕಲ್ಕಿ ಯಾರೂ ಬರೋದಿಲ್ಲ. ಇನ್ನು 10 ವರ್ಷದಲ್ಲಿ ಈ ರಾಜಕೀಯ ವ್ಯಕ್ತಿಗಳನ್ನ ನಾವು ಹಾಗೆ ಆಯ್ಕೆ ಮಾಡ್ಕೊಂಬಂದರೆ, ಜಾತಿ ಧರ್ಮ ಅನ್ನೋದ್ರಲ್ಲಿ ಆಯ್ಕೆ ಮಾಡ್ಕೊಂಬಂದರೆ, ಜಾತಿ ಧರ್ಮ ಅನ್ನೋದ್ರ ಮೇಲೆ ನಾವು ಮೆನ್ಷನ್ ಮಾಡ್ಕೊಂಡು ಹೋದರೆ ಏನಾಗುತ್ತೆ, ಅದರಲ್ಲೇ ತೋರಿಸಿದ್ದಾರೆ. ಹಾಕೊಳ್ಳೋಕ್ಕೆ ಬಟ್ಟೆ ಇರೋದಿಲ್ಲ. ನೆಕ್ಸ್ಟು ಅದೇ ಉಪೇಂದ್ರ ಫಿಲಮ್ ಅವರಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಏನು ಪುಡ್ಕೋಸಿನಿ ಇರಲ್ಲ ಈ ರಾಜಕೀಯ ಬೆಳೆ ಬೇಯಿಸ್ಕೊಂಡವ್ರಿಗೆ. ಅದಕ್ಕೆ ಉಪೇಂದ್ರ ಯಾವಾಗಲೂ ಹೇಳ್ತಾನೆ ಬುದ್ಧಿವಂತರಾಗಿ ಅಂತ. ಏನಕ್ಕೆ ಬುದ್ಧಿವಂತರಾಗಿ ಅಂದರೆ ಒಬ್ಬನೇ ದಾದಾ ಅಂತ ಹೋಗ್ತೀರಾ ನೀವು. ಯಾರು ದಾದ ಅಲ್ಲ, ನಮ್ಮ ಮನೆಗೆ ನಾವೇ ದಾದ. ಉಪ್ಪಿ ಹೇಳ್ಕೊಡ್ತಾ ಇರೋದು ಅದೇ. ಮುಂದಿನ ದಿನಗಳಲ್ಲಿ ನೀವು ನಿಮ್ಮ ಮನೇನ ಬೆಳೆಸಿ, ನಿಮ್ಮ ಕುಟುಂಬನ ಬೆಳೆಸಿ ಅಂತ ನೀವು ಯಾರು ಅರ್ಥ ಮಾಡ್ಕೊತಾ ಇಲ್ಲ. ಒಬ್ಬನೇ ದಾದ 2,000 ಕೊಡ್ತಾರೆ, 10,000 ಕೊಡ್ತಾರೆ, ಅವರು ಫ್ರೀಯಾಗಿ ಕೊಡ್ತಾರೆ ಅಂತೆಲ್ಲ ಹೋಗಿ ಹಳ್ಳಕ್ಕೆ ಬೀಳ್ತಾ ಇದ್ದೀರಾ. ದಯವಿಟ್ಟು ಈ ಫಿಲಮ್ ನೋಡಿ ಅರ್ಥ ಮಾಡ್ಕೊಳ್ಳಿ. ಜೀವನದಲ್ಲಿ ನಮ್ಮ ಮಕ್ಕಳೇನು, ನಮ್ಮ ಫ್ಯಾಮಿಲಿ ಏನು, ನಮ್ಮ ದೇಶ ಏನು, ನಮ್ಮ ಕರ್ನಾಟಕ ಹೆಂಗಿರಬೇಕು ಅನ್ನೋದು ಮುಖ್ಯ. ನಾವು ಎಲ್ಲದಕ್ಕೂ ಆಸೆ ಪಡಬಾರ್ದು. ದುಡಿಯೋದೇ ಇಂಪಾರ್ಟೆಂಟು. ಯಾರನ್ನ ಆರಿಸ್ಬೇಕು ಅನ್ನೋದು ಬುದ್ಧಿವಂತರಿಗೆ ಮಾತ್ರ ಅದು ಅರ್ಥ ಆಗುತ್ತೆ. ಸೂಪರ್ ಆ್ಯಕ್ಟಿಂಗು. ಆದರೆ ಒಂದೊಂದು ಇದರಲ್ಲಿ ಒಂದೊಂದು ವಿಚಿತ್ರವಾಗಿದೆ. ಬಟ್ ನನಗಿನ್ನೂ ಅರ್ಥ ಆಗಲಿಲ್ಲ. ಇನ್ನೊಂದು ಸಲ ನೋಡ್ಬಿಟ್ಟು ನಾನು ಹೇಳ್ತೀನಿ. ಇದು ಒಂದೊಂದು ಕ್ಷಣನೂ ಒಂದೊಂದು ಸೀನು ಒಂದೊಂದು ಕುತೂಹಲ ತರಿಸ್ತಾ ಇದೆ. ಕುತೂಹಲ ಹೆಂಗೆ ತರಿಸ್ತಾ ಇದೆ ಅಂದರೆ ಒಂದೊಂದು ಸೀನು ಇದಕ್ಕಿಂದು ಕನೆಕ್ಟ್ ಯಾವುದು ಕನೆಕ್ಟ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಆ ಥರ ಸಿನಿಮಾ ನಮ್ಮ ಉಪ್ಪಿ ಅವರು ಬರೆದಿದ್ದಾರೆ. ಅದು ಯಾವ ಥರ ತೆಗ್ದಿರಂದರೆ ಯಪ್ಪ, ಈ ಹೊರದೇಶದವರು ವಿಶ್ವೇಶ್ವರಯ್ಯನ ಅವ್ರನ್ನ ಬ್ರೈನು ಎಷ್ಟು ಇದ್ರಾಗ ಕೇಳ್ತಾ ಇದ್ರು, ಅದೇ ಥರ ನಮ್ಮ ಉಪ್ಪಿ ಬ್ರೈನ್ನ ಇನ್ನು ಈ ಪ್ರಪಂಚದನ್ನೇ ಬೇಡಿಕೆ ಇರುತ್ತೆ. ಆ ಥರ ಬ್ರೈನು ಅವ್ರಿಗಿದೆ. ಈ ಸಿನಿಮಾ ಹೆಂಗಿದೆ ಅಂದರೆ ಯಪ್ಪ ತಲೆ ಕೆಟ್ಟೋಗ್ತೈತೆ. ಆ ಥರ ಇದನ್ನ ಎಲ್ಲ ಫೋಕಸ್ ಆಗಬೇಕು. ಇನ್ನೂ ಫೋಕಸ್ ಆಗಿ ನೋಡಿದ್ರೆ ಈ ಸಿನಿಮಾ ಅರ್ಥ ಆಗೋದು. ಈ ಆ್ಯಕ್ಟಿಂಗ್ ಏನು ಆ್ಯಕ್ಟಿಂಗು, ಎಕ್ಸ್ಟ್ರಾರ್ಡಿನರಿ ಆ್ಯಕ್ಟಿಂಗು. ನಮ್ಮ ಉಪ್ಪಿದ ಎಕ್ಸ್ಟ್ರಾರ್ಡಿನರಿ ಆ್ಯಕ್ಟಿಂಗು.